ತುಂಬಾ ಚೆನ್ನಾಗಿ ನೋಡಕ್ಕೆ ತುಂಬ ಉತ್ತಮವಾದ ಚಿತ್ರ. 15 ಶತಮಾನ ಹಿಂದಿನ ಸುದ್ದಿ ವಿಚಾರಗಳನ್ನು ಆಚಾರಗಳನ್ನು ಇಲ್ಲಿ ವರ್ಷಕ್ಕೆ ತಂದು ಇವತ್ತು ಪೀಳಿಗೆ ತೋರಿಸಿದ್ದಾರೆ. ಪ್ರತಿಯೊಬ್ಬರು ನೋಡುವಂಥ ಚಿತ್ರ, ಒಳ್ಳೆ ಮೆಸೇಜು, ವಿದ್ಯಾವಂತರಿಗೆ ನೋಡೋದು, ಜನಗಳಿಗೆ ಎಷ್ಟು ಒಂದು ಒಳ್ಳೆ ಗೌರವ ಕೊಡೋದು ಮತ್ತು ಏನು ಮುಂದೆ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಚಿತ್ರ ಮೆಸೇಜ್ ಕೊಟ್ಟಿದ್ದಾರೆ. ಡೈರೆಕ್ಟರ್ಗೆ ಹ್ಯಾಟ್ಸಾಪ್. ಒಳ್ಳೆ ಚಿತ್ರ, ಪ್ರೇಕ್ಷಕರು ಪ್ರತಿಯೊಬ್ಬರು ನೋಡಿ ಈ ಸಿನಿಮಾನ ಮತ್ತು ವಿಷಯನ ತಿಳಿಸಿ ಎಲ್ಲರಿಗೂ ಅಂತೇಳಿ ನಮ್ಮ ಸೆನೆ ಪ್ರಾರ್ಥನೆ. ಮತ್ತು ಲೌಕಿಕ ಜೀವನಕ್ಕೂ ಪಾರಮಾರ್ಥಿಕಕ್ಕೂ ತುಂಬ ಇದಾಗಿ ಮೂಡಿ ಬಂದಿದೆ ಚೆನ್ನಾಗಿ. ಮತ್ತು ಪುರಂದರದಾಸರದ ಎಲ್ಲ ಕೀರ್ತನೆಗಳು ತುಂಬ ಚೆನ್ನಾಗಿ ಹಾಡಿದ್ದಾರೆ ಗುರುಗಳು. ಮತ್ತು ಡೈರೆಕ್ಷನು ತುಂಬ ಚೆನ್ನಾಗಿದೆ. ಸೀನ್ರಿ ಅಂತೂ ಸೂಪರಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಪೂರಕವಾಗಿದೆ. ಈ ನಿಜ ಜೀವನದಲ್ಲಿ ಅಳವಡಿಸ್ಕೋಬೇಕಾದ ಕೆಲವು ಸಂಗತಿಗಳು ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ವಿದ್ಯಾಭೂಷಣರ ಆ್ಯಕ್ಟಿಂಗು ಮತ್ತು ಅವರ ಸಂಗೀತ ತುಂಬ ಇಂಪಾಗಿದೆ. ಆ ಕಾಲಕ್ಕೂ ಇದು ನಮ್ಮನ್ನು ಬೇರೆ ಲೋಕಕ್ಕೆ ಒಯ್ಯುತ್ತೆ. ತುಂಬ ಚೆನ್ನಾಗಿ. ಇದೊಂದು ಅತ್ಯದ್ಭುತವಾದ ಚಿತ್ರ. ನಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ತಂದಂಥ ಚಿತ್ರ. ಮಾಡಿರೋದು ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಸಂತೋಷ ಆಯಿತು. ಅವರಿಗೆ ಭಗವಂತ ಇನ್ನೂ ಹೆಚ್ಚಾಗಿ ಇಂತಹ ಅನೇಕ ಚಿತ್ರಗಳನ್ನು ಮಾಡೋ ಶಕ್ತಿ ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತುಂಬ ಚೆನ್ನಾಗಿದೆ.
ಎಲ್ಲ ಡೈರೆಕ್ಷನ್ನು, ಫೋಟೋಗ್ರಫಿ ಎಲ್ಲ ತುಂಬ, ಲೊಕೇಶನ್ನು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಥದ್ದು ಆಮೇಲೆ ವಿದ್ಯಾಭೂಷಣ್ ಹಾಡು ತುಂಬ ಕಿವಿಗೆ ಇಂಪಾಗಿತ್ತು. ಅದನ್ನು ಎಷ್ಟು ಸತಿ ಕೇಳಿದ್ರು ಮರೆಯದೇ ಇರೋ ಅಂಥದ್ದು ಹಾಡು, ಕೇಳಬೇಕು ಅಂತ ಇರೋದು. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಬೇಕಂತ. ಲೆಟ್ ಗಿರೀಶ್ ಮೇಕ್ ಮೆನಿ ಮೋರ್ ದಾಸಾಸ್ ಪಿಕ್ಚರ್ಸ್ ಆ್ಯಂಡ್ ಲೆಟ್ ದ ವರ್ಲ್ಡ್ ನೋ, ಎಂಟೈರ್ ವರ್ಲ್ಡ್ ನೋ. ಥ್ಯಾಂಕ್ ಯು. ಚೆನ್ನಾಗಿ ಬಂದಿದೆ, ಎಲ್ಲರೂ ಚೆನ್ನಾಗಿ ಪಾರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗರು ನೋಡಬೇಕಾಗಿರೋ ಮೂವಿ, ಪ್ರತಿಯೊಬ್ಬ ಕನ್ನಡಿಗರು ಈ ಮೂವಿ ನೋಡಬೇಕು. ಈ ಆಧುನಿಕ ಯುಗದಲ್ಲಿ ತುಂಬ ಚೆನ್ನಾಗಿತ್ತು. ನಮಗೊಂದು ವಿಶೇಷವಾಗಿದೆ ಅಂತ ಅನ್ನಿಸ್ತು ಪಿಕ್ಚರ್ ತೆಗೆದಿರೋದು. ನೈಸ್ ಮೂವಿ, ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ, ಅವ್ರ ಸಂಗೀತ ಚೆನ್ನಾಗಿದೆ, ನಿರ್ದೇಶನ ಚೆನ್ನಾಗಿದೆ. ಚೆನ್ನಾಗಿತ್ತು. ಫಸ್ಟ್ ಅಟೆಂಪ್ಟ್ ಇಟ್ ವಾಸ್ ವೆರಿ ನೈಸ್. ಇನ್ನೂ ಹೆಚ್ಚು ಇದೇ ಥರ ಚಿತ್ರಗಳು ಅವ್ರು ತೆಗೀಲಿ ಅಂತ ನಾನು ಹೇಳ್ತೀನಿ. ಚೆನ್ನಾಗಿದೆಪ್ಪ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು ಚಿತ್ರ. ಎಲ್ಲರಿಗೂ ತುಂಬ ಭಕ್ತಿ ಭಾವ ಇನ್ನೂ ಹೆಚ್ಚಿಸಿತ್ತು ನಮಗೆ. ಹಾಡುಗಳು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಪುರಂದರದಾಸರ ಹಾಡು ಕೇಳಿ ತುಂಬ ಖುಷಿಯಾಯಿತು. ಚಿತ್ರ ಹಂಪೆ ಸ್ಟಾರ್ಟಿಂಗ್ನಲ್ಲಿ ಹಂಪೆ ತೋರಿಸಿ ನಮಗೆ ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆಯಿತು. ಹಾಗಾಗಿ ಕತೆ ಅವ್ರದ್ದು ಒಂದು ದಿನದ ದಿನಚರಿ ನೋಡಿ ತುಂಬ ಚೆನ್ನಾಗಿದೆ. ಗಿರೀಶ್ ಅವರು ಇದೇ ರೀತಿ ಇನ್ನು 10 ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ. ವಿದ್ಯಾಭೂಷಣ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಗಿರೀಶ್ ಅವರಿಗೆ ಒಳ್ಳೆಯದಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು, ಎಲ್ಲರೂ ನೋಡಲಿ ಅಂತೇಳಿ ಮಾತಾಡಿ. ಎಕ್ಸಲೆಂಟ್ ಮೂವಿ, ಎಕ್ಸಲೆಂಟ್ ಡೈರೆಕ್ಷನ್ ಬೈ ಗಿರೀಶ್. ಅದರಲ್ಲೂ ವಿದ್ಯಾಭೂಷಣ್ ಅಂತ ಅಭಿನಯ ಮಾಡಿಸಿದಾರಲ್ಲ, ಅದು ಮಾತ್ರ ಅದ್ಭುತ ಅಭಿನಯ ಅವ್ರದ್ದು. ಸೊ ದಿ ಬೆಸ್ಟ್ ಸೆಲೆಕ್ಷನ್ ಆಫ್ ಮಿಸ್ಟರ್ ವಿದ್ಯಾಭೂಷಣ್ ಆ ಪಾತ್ರಕ್ಕೆ ಹಾಕ್ಕೊಂಡ್ರು. ವೆರಿ ನೈಸ್. ಸೊ ತುಂಬ ಯಶಸ್ಸಾಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾವು ಈ ಸಿನಿಮಾದಲ್ಲಿ ವಿದ್ಯಾಭೂಷಣ್ ಅವ್ರನ್ನ ನೋಡಲಿಲ್ಲ. ಪುರಂದರದಾಸರನ್ನ ಜೀವಂತವಾಗಿ ನೋಡಿದಷ್ಟು ಆನಂದ ಆಯಿತು ನಮಗೆ. ಬಹುಶಃ ನಾವು ನೋಡಿದ್ರು ಆ ಜನ್ಮದಲ್ಲಿ ನಮಗೆ ಜ್ಞಾಪಕ ಇರಲ್ಲ. ಆದರೆ ಈ ಜನ್ಮದಲ್ಲಿ ಪುರಂದರದಾಸರ ಸಾಕಾರ ದರ್ಶನ ಮಾಡಿಕೊಟ್ಟ ವಿದ್ಯಾಭೂಷಣರಿಗೆ ನಮ್ಮ ಅನಂತ ವಂದನೆಗಳು. ಈ ಥರದ್ದೇ ಇನ್ನೂ ದಾಸಶ್ರೇಷ್ಠರ ಪರಂಪರೆಯನ್ನು ಜನಗಳಿಗೆ ತೋರಿಸ್ಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಮೂವಿ. ಆ್ಯಕ್ಚುಲಿ 15th ಸೆಂಚುರಿಗೆ ಹೋಗಿ ಬಂದಂಗಾಯಿತು, ಅಷ್ಟು ಚೆನ್ನಾಗಿತ್ತು. ವಿಡಿಯೋಗ್ರಫಿ, ಇದು ಸೆಟಪ್ ಎಲ್ಲ. ವಿದ್ಯಾಭೂಷಣ್ ಅಂತೂ ಅನಿಸ್ಲೇ ಇಲ್ಲ, ಪುರಂದರದಾಸರನ್ನೇ ನೋಡ್ದಂಗಾಯಿತು. ಗಿರೀಶ್ ಅವ್ರಿಗೂ ತುಂಬ ಇದು ಹೇಳಬೇಕು, ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಇಂಥ ಮೂವಿ ತಂದಿದ್ದಕ್ಕೆ. ಈ ಥರದ್ದು ತುಂಬ ಮೂವಿ ಬರ್ತಾ ಇರಲಿ ಅಂತ ನಾವು ಕೇಳ್ಕೊತೇವೆ. ಟೋಟಲ್ 15-16 ಸಾಂಗ್ಸ್ ಇದೆ. Wonderful movie, good choreography and very nice direction. Acting, we cannot say it's not acting, it's actually living the life of Purandaradasa. So it was a wonderful experience. May many more such movies come for Karnataka at least. ತುಂಬ ವಿಭಿನ್ನ. ವಿದ್ಯಾಭೂಷಣ್ ಅವರು ಕಂಠ ಅದ್ಭುತ, ಅವರ ಗಾಯನ ಸುಂದರವಾಗಿದೆ. ಅದನ್ನು ರೆಕಾರ್ಡ್ ಮಾಡಿ ನಾನು ಪ್ರತಿದಿನ ಕೇಳಬೇಕು ಅನ್ನಿಸ್ತಾ ಇದೆ. ಭಾಳ ಚೆನ್ನಾಗಿದೆ. ನಮ್ಮನ್ನೆಲ್ಲ 15ನೇ ಶತಮಾನಕ್ಕೆ ಕರ್ಕೊಂಡೋಗಿದ್ದರು. ತುಂಬ ಚೆನ್ನಾಗಿದೆ. ಗಿರೀಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ದಾಸರು ದಿನಚರಿ ಹೇಗಿರುತ್ತೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದಾಯಿತು 15ನೇ ಶತಮಾನಕ್ಕೆ ಹೋಗಿ. ಹಾಗಾಗಿ ಥ್ಯಾಂಕ್ಸ್. ತುಂಬ ವಿಭಿನ್ನವಾಗಿದೆ, ವಿನೂತನವಾಗಿದೆ. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಶುಡ್ ನಾಟ್ ಬಿ ಲಾಸ್ಟ್ ಆಫ್ ಇಟ್ಸ್ ಕೈಂಡ್. ವಿ ಪ್ರೇ ಫಾರ್ ದಟ್. ನಮಸ್ಕಾರ. ದಾಸರೆಂದರೆ ಪುರಂದರ ದಾಸರೇ ಅಂತ ಹೇಳಿ ಕರೆಸ್ಕೊಂಡಿದ್ದಂಥವ್ರು ಪುರಂದರದಾಸರು ತಮ್ಮ ಗುರುಗಳಿಂದನೇ. ಇವತ್ತಿನ ದಿವಸ ನಾವು ಅವರನ್ನು ನಿಜವಾಗ್ಲೂ ನೋಡ್ದಂಗಾಯಿತು ವಿದ್ಯಾಭೂಷಣರ ರೂಪದಲ್ಲಿ. 16ನೇ ಶತಮಾನದಲ್ಲಿ ನಾವೆಲ್ಲ ಹೀಗೆ ಹೋಗಿ ತೇಲಿ ಬಂದ್ವಿ ಅನ್ನೋ ಹಾಗೆ ಅನ್ನಿಸ್ತಾ ಇದೆ. ಹೀಗೆ ಹೆಚ್ಚು ಸಂಖ್ಯೆಯ ಜನ ಬಂದೆಲ್ಲ ಕೂಡ ಇವರಿಗೆ ಪ್ರೋತ್ಸಾಹ ಕೊಡಬೇಕಂತ ಕೇಳ್ಕೊತೀನಿ. ಒನ್ಸ್ ಅಗೇನ್ ಗಿರೀಶ್ಗೆ ಥ್ಯಾಂಕ್ಸ್. ಎಲ್ಲರಿಗೂ ಅಭಿನಂದನೆಗಳು. ತುಂಬ ಚೆನ್ನಾಗಿತ್ತು, ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ, ಅಷ್ಟು ತುಂಬ ಚೆನ್ನಾಗಿತ್ತು. ಚಿತ್ರ ನಿರ್ದೇಶನ ಎಲ್ಲ ತುಂಬ ಚೆನ್ನಾಗಿದೆ. ಹಾಡುಗಳು ಬಹಳ ಚೆನ್ನಾಗಿದೆ. ಹಿಂದೆ ಹೋಗಿ ನಾವು ಪುರಂದರದಾಸರ ಜೊತೆಗೆ ಇದ್ದೇವೆ ಅನ್ನೋಷ್ಟು ಸಂತೋಷವಾಗಿದೆ. ಗಿರೀಶ್ ನಾಗರಾಜ್ಗೆ ದೇವರು ಒಳ್ಳೆಯದು ಮಾಡಲಿ, ಎಲ್ಲರಿಗೂ ಒಳ್ಳೆಯದು ಮಾಡಲಿ. ತುಂಬ ಚೆನ್ನಾಗಿತ್ತು, ಶಬ್ದಗಳೇ ಸಾಲುತ್ತಿಲ್ಲ ಹೇಳಲಿಕ್ಕೆ. ಭಾಳ ಚೆನ್ನಾಗಿತ್ತು. ಹರೇಶ್ ಶ್ರೀನಿವಾಸ, ಗಿರೀಶ್ ನಾಗರಾಜರಿಗೆ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಅದ್ಭುತವಾದಂಥ ನಿರ್ದೇಶನ, ತುಂಬ ಕೊರಿಯೋಗ್ರಫಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹರೇಶ್ ಶ್ರೀನಿವಾಸ. ಅದೇ ಪುರಂದರದಾಸರ ಕಾಲಕ್ಕೆ ಹೋಗಿ ಬಂದಂತಾಯಿತು, ಚೆನ್ನಾಗಿತ್ತು.
ಹರೇಶ್ವಾಸ ಇಲ್ಲಿ ಬಂತ ಪ್ರತಿಯೊಂದು ಕೀರ್ತಿಗಳು ತುಂಬ ಅರ್ಥಬದ್ಧವಾಗಿದೆ. ಸಾಕ್ಷಾತ್ ಪುರಂದರದಾಸರು ನೋಡ್ದಂಗೆ ಆಯಿತು. ವಿದ್ಯಾಭೂಷಣ ಹಾಕ್ಕೊಂಡು ನಿಜವಾಗ್ಲೂ ನಿಮಗೆಲ್ಲರೂ ಒಳ್ಳೆಯ ಸ್ಫೂರ್ತಿ ಬಂತು. ಇನ್ನೂ ಹೆಚ್ಚಾಗಿ ಈ ಥರ ಚಿತ್ರಗಳು ಬರಲಿ ಅಂತ ಅಂದ್ಬಿಟ್ಟು ಆಶಿಸ್ತೀವಿ. ಧನ್ಯವಾದ. ಹಲೋ, ಇದು ಪುರಂದರದಾಸರ ದಿನಚರಿ ಸಿನಿಮಾ ಭಾಳ ತುಂಬ ಚೆನ್ನಾಗಿದೆ. ಇದೇ ಥರ ಗಿರೀಶ್ ನಾಗರಾಜ್ ಅವ್ರಿಗೆ ಆಯುಷ್ಯ ಆರೋಗ್ಯ ಒಳ್ಳೆ ಬುದ್ಧಿಶಕ್ತಿ ಕೊಟ್ಟು ಇದೇ ಥರ ಸಿನಿಮಾನ ತೆಗಿತಾ ಇರಲಿ ದಾಸರುಗಳದು. ನಾವು ಸಂತೋಷ ಬಂದು ನೋಡ್ತೀವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ದೇವರು ಒಳ್ಳೇದು ಮಾಡಲಿ. ಸಿನಿಮಾ ಭಾಳ ಚೆನ್ನಾಗಿದೆ. ನಮಸ್ಕಾರ. ದಾಸ ದಿನಚರಿ ಭಾಳ ಉತ್ತೇಜಕವಾದ ಚಿತ್ರೀಕರಣ ಮಾಡಿದ್ದಾರೆ ನಾಗರಾಜ್ ಅವರು. ಪುರಂದರದಾಸರನ್ನ ಕೇಳದಿರೋರೇ ಇಲ್ಲ. ಆದರೆ ಅವರ ಒಂದು ದಿನಚರಿಯಲ್ಲಿ ಯಾವ ಥರ ನಡೀತಾ ಇತ್ತು, ಭಕ್ತಿ ಪ್ರೇರಿತ ಹಾಡುಗಳನ್ನು ಜನಸಾಮಾನ್ಯರಿಗೆ ತಿಳಿಸುವಂಥ ಒಂದು ಸಂಗೀತ ಮಾರ್ಗವನ್ನು ಹುಡುಕಿ ಭಾಳ ಅಚ್ಚುಮೆಚ್ಚಾಗಿ ಮಾಡಿದ್ದಾರೆ. ನಾವೆಲ್ಲ ನೋಡಬೇಕು. ಮುಂದಿನ ಪೀಳಿಗೆಗೂ ಇದು ನಾಂದಿ ಆಗುತ್ತೆ ಅಂತ ನಂಬ್ತೀನಿ. ಮೂವಿ ತುಂಬ ಚೆನ್ನಾಗಿದೆ. ಅವ್ರ ತಂದೆ ಆಸೆಯಂತೆ ಮಗ ಅದನ್ನು ಪೂರ್ತಿ ಮಾಡಿದ್ದಾರೆ. ಅವ್ರ ತಂದೆ ಹಾಗೆ ಸಣ್ಣ ಇದಾಗಿದ್ದಾಗ ದಾಸರಾಗಿ ಮನೆ ಭಿಕ್ಷೆಗೆ ಹೋಗ್ತಿದ್ರು. ನಾವು ಅವ್ರ ಜೊತೆಗೆ ಹೋಗ್ತಿದ್ದೀವಿ. ಮಗ ಹಾಗೆ ಅದನ್ನು ಪೂರ್ತಿ ಮಾಡಿದ್ದಾರೆ. ಇನ್ನು ಜನ ಬಂದು ಅವ್ರಿಗೆ ಸಹಕಾರ ಕೊಡಬೇಕು. ಮೂವಿ ತುಂಬ ಗುಡ್ಡು. ನಮ್ಗೆ ಗೊತ್ತೇ ಆಗಿಲ್ಲ 2 hours ಆಗಿದ್ದು. ತುಂಬ ಖುಷಿ ಆಗ್ತಿದೆ. ಹಿಂದಿನ ಕಾಲದಲ್ಲಿ ಹೆಂಗೆ ಜನ ಇದ್ದರು ಅಂತ ಈ ಮೂವಿ ನೋಡಿ ನಾವು ತಿಳ್ಕೊಬೋದು. ದಾಸರು ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನು ಈ ಥರ ಹಿಂದೂ ಕುಲಕ್ಕೆ ಒಂದು ಗೌರವ ತಂದಿದ್ದಾರೆ ಅಂತ ತುಂಬ ಚೆನ್ನಾಗಿದೆ. ಧನ್ಯವಾದ. ನಮಸ್ಕಾರ. ಇವತ್ತಿನ ಸಿನಿಮಾ ಹರಿದಾಸರ ದಿನಚರಿ ತುಂಬಾ ಚೆನ್ನಾಗಿತ್ತು, ಅರ್ಥಪೂರ್ಣವಾಗಿತ್ತು. ಅದು ಪುರಂದರದಾಸರು ನಾವಂತೂ ಯಾರೂ ನೋಡಿಲ್ಲ, ಆದರೆ ಅವರು ಹೇಗೆ ಜೀವನ ನಡೆಸಿದ್ರು, ಹೇಗೆ ಅವ್ರಿಗೆ ದೇವರು ನೋಡಿದಾಗ ಹಾಡೋಕೆ ನಮ್ಮ ಮನಸ್ಸಿಂದ ಹೇಗೆ ಬಂತು, ಅವ್ರಿಗೆ ಅವರ ಭಕ್ತಿ ಹೇಗೆ ಹೊರಗೆ ಬಂದು ಹಾಡನ್ನು ಹಾಡಿ ಎಲ್ಲರನ್ನೂ ಜನರಿಗೆ ತಲುಪೋ ಹೋಗಿ ಮಾಡಿದ್ರು. ಅದನ್ನು ತುಂಬ ಚೆನ್ನಾಗಿ ಸೆರೆ ಹಿಡಿದು ತೋರಿಸ್ಕೊಟ್ಟಿದ್ದಾರೆ ಗಿರೀಶ್ ಅವರು. ಅವ್ರಿಗೆ ಧನ್ಯವಾದಗಳು. ಈಗ ಅವರು ಮುಂದಿನ ಪ್ರಾಜೆಕ್ಟು ರಾಮಾಯಣ ಅಂತ ಹೇಳಿದ್ದಾರೆ. ಅವ್ರಿಗೆ ಎಲ್ಲ ಶುಭವಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ತುಂಬ ಚೆನ್ನಾಗಿ ಬಂದಿದೆ ಹರಿದಾಸರ ದಿನಚರಿ. ಅದರಲ್ಲಿ ಎಲ್ಲ ಪಾತ್ರವರ್ಗಗಳು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮತ್ತು ನಾವು ಎಲ್ಲ ಆ ಪೂರ್ವಕಾಲಕ್ಕೆ ಹೋದಂಥ ಭಾವನೆ ಮೂಡ್ತು 2 ಗಂಟೆಗಳು. ಮತ್ತು ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆಡಿಸಿದಳು ಯಶೋದೆ ತುಂಬ ನಮಗೆ ಗುನ್ಗುನಿಸೋಗೆ ಹೇಳಿ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು. ಹರೇ ಕೃಷ್ಣ. ಭಾಳ ಸಂತೋಷ ಆಗ್ತಿದೆ. ಭಾಳಷ್ಟು ಮಂದಿ ಬಂದು ಫುಲ್ ಹೌಸ್ ಆಗಿತ್ತು. ಇವತ್ತು ಮಂತ್ರಿ ಮಾಲ್ ಐನಾಕ್ಸಲ್ಲಿದ್ದೀವಿ. ಈಗ ತಾನೇ ಶೋ ಮುಗಿದಿದೆ. ಎಲ್ಲರೂ ಅವರ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ. ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ. ಎಲ್ಲರ ಕಣ್ಣಲ್ಲೂ ನೀರು ತುಂಬಿಕೊಂಡಿತ್ತು. ಇಷ್ಟೇ ನಮಗೆ ಬೇಕಿದ್ದಿದ್ದು. ಏನು ಅಂದರೆ ಆ ಶತಮಾನಕ್ಕೆ ಕರ್ಕೊಂಡು ಹೋಗೋ ಪ್ರಯತ್ನ ಇತ್ತಲ್ಲ, ಅದಾಗಿದೆ. ಎಲ್ಲರಿಗೂ ಅದು ಭಾಸವಾಗಿದೆ. 15ನೇ ಶತಮಾನದಲ್ಲಿದ್ದು 1-2 ಗಂಟೆ ಆಚೆ ಬಂದಿದ್ದಾರೆ. ಯಾರೂ ಅವರು ಮೊಬೈಲ್ ಫೋನ್ಗಳನ್ನು ಯೂಸ್ ಮಾಡಲಿಲ್ಲ. ದಟ್ ವಾಸ್ ದ ಬೆಸ್ಟ್ ಪಾರ್ಟ್. ಸೊ ಐ ಆಮ್ ವೆರಿ ಹ್ಯಾಪಿ. ಕರಿಗಿರಿ ಫಿಲ್ಮ್ಸ್ ವತಿಯಿಂದ ಬಂದಂಥ ಹರಿದಾಸರ ದಿನಚರಿ ಫೈನಲಿ ಇಟ್ ಈಸ್ ಔಟ್ ಟುಡೇ. ಸೊ ವಿ ಹ್ಯಾವ್ ಗಾಟ್ ವಂಡರ್ಫುಲ್ ಸಕ್ಸಸ್. ಫಸ್ಟ್ ಶೋ ಆಗಿದೆ ಮಂತ್ರಿ ಮಾಲಲ್ಲಿ, ಇಲ್ಲಿ ಮಲ್ಲೇಶ್ವರಂನಲ್ಲಿ, ಬೆಂಗಳೂರು. ಉಡುಪಿಲಿ ಆಗ್ತಿದೆ, ಮೈಸೂರಿನಲ್ಲಿ ಆಗ್ತಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಈಸ್ ಟೇಕನ್ ಎ ವಂಡರ್ಫುಲ್ ಸ್ಟಾರ್ಟ್. ಇಟ್ ವಾಸ್ ಎ ಹೌಸ್ಫುಲ್ ಶೋ. ಸೊ ಅಲಾಂಗ್ ವಿತ್ ದಟ್ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ತಾಂತ್ರಿಕ ವರ್ಗದವರು, ನಮ್ಮ ಸಿನಿಮಾಲಿ ಕೆಲಸ ಮಾಡಿದಂಥ ಸಿನಿಮಾಟೋಗ್ರಾಫರ್ ಹರಿ, ಎಡಿಟರ್ ಸುಹಾಸ್, ಆಮೇಲೆ ದ ಮ್ಯಾಜಿಷಿಯನ್ ರೋಣದ ಬಕೇಶ್ ಹೂ ಹ್ಯಾಸ್ ವಂಡರ್ಫುಲಿ ಡನ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್. ಎಲ್ಲ ತಾಂತ್ರಿಕ ವರ್ಗದವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಹೆಸರು ಬಿಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ. ಆನ್ ಟಾಪ್ ಆಫ್ ಎವ್ರಿಥಿಂಗ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನನ್ನ ಪ್ರೀತಿಯ ವಿದ್ಯಾಭೂಷಣರು. ಅವರು ಪುರಂದರದಾಸರಾಗಿ ಮಾಡಿರೋದು ಇಟ್ಸ್ ಇರ್ರಿಪ್ಲೇಸಬಲ್. ಯಾರೂ ಆ ಸ್ಥಾನ ತುಂಬೋಕ್ಕಾಗಲ್ಲ. ಅಷ್ಟು ಸೊಗಸಾಗಿ ಮಾಡಿದ್ದಾರೆ. ಎಲ್ಲರೂ ಅವರನ್ನು ಕಣ್ಣು ತುಂಬಿಕೊಂಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಹರೇ ಕೃಷ್ಣ. ಸಂಗೀತನೂ ಇಷ್ಟ ಆಯಿತು. ಚಿತ್ರ ತೆಗೆದಿರೋದು ತುಂಬ ಇಷ್ಟ ಆಯಿತು. ಪೌರಾಣಿಕ ಚಲನಚಿತ್ರ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಥ್ಯಾಂಕ್ ಯು ಸರ್. ಬನ್ನಿ. ತುಂಬ ಚೆನ್ನಾಗಿ ಬಂದಿದೆ. ಚಿತ್ರೀಕರಣ ಎಲ್ಲ ಭಾಳ ಚೆನ್ನಾಗಿತ್ತು. ತುಂಬ ಜನಗಳು ನೋಡಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಹಾಡುಗಳು ತುಂಬ ಚೆನ್ನಾಗಿತ್ತು. ವಿದ್ಯಾಭೂಷಣ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವಂಡರ್ಫುಲ್ ನೈಟ್. ಕಲ್ಲು ಹೇಳಿದೆ.
ತುಂಬ ಚೆನ್ನಾಗಿದೆ ಮೂವಿ. ಹಾಡುಗಳೆಲ್ಲವೂ ನಾವು ತುಂಬ ಚಿಕ್ಕ ವಯಸ್ಸಿನ ಕೇಳಿದ ಹಾಡುಗಳು, ನಮ್ಮ ತಾಯಿದೆ ಎಲ್ಲ ಜ್ಞಾಪಕ ಬರ್ತದೆ. ಆಮೇಲೆ ಆ ಕಾಲದಂಗೆ ಎಲ್ಲೂ ಮಾಡ್ರನ್ನಾಗಿ ಎಲ್ಲೂ ಬಂದಿಲ್ಲ. ತುಂಬ ನೀಟಾಗಿ ತೆಗೆದಿದ್ದಾರೆ. ತುಂಬ ಇಷ್ಟ ಆಯಿತು. ಎಲ್ರಿಗೂ ಹೇಳೋಣ, ಎಲ್ಲರೂ ಬನ್ನಿ ಅಂತ ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಉಳಿಸೋಣ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ರೀ, ಫಸ್ಟ್ ಕ್ಲಾಸ್ ಆಗಿದೆ. ಅದು ಹೇಳಿದಲ್ಲ, ತುಂಬ ನಾವು ಮಗುವಾದಾಗ್ಲಿಂದ ಕೇಳಿರೋ ಹಾಡುಗಳೇ ಇದು, ನಮ್ಮ ಮರೀಕೆ ಆಗಲ್ಲ. ಅಷ್ಟು ಸಂತೋಷ ಆಗಿದೆ ನಮಗೆ. ಥ್ಯಾಂಕ್ ಯು. ನಾನು ಡಾಕ್ಟರ್ ಚೇತನ್ ಅಂತ. ಇದು ಮನೋವಿಶುದ್ಧೈ ಚರಿತಾನುವಾದ ಅಂತ. ದೊಡ್ಡವ್ರ ಚರಿತ್ರೆ ನಮಗೆ ಮನಸ್ಸು ಪಾವನವಾಗ್ತಕ್ಕಂಥದ್ದು. ಯಾಕೆಂದರೆ ಎಷ್ಟೋ ಸಲ ನಾವು ಹೆಂಗೆ ಜೀವನ ಮಾಡಬೇಕು ಅಂತಕ್ಕಂಥದ್ದು ಭಾಳ ಕನ್ಫ್ಯೂಸಿಂಗ್ ಆಗಿರುತ್ತೆ ಈ ಒಂದು ಪ್ರಪಂಚದಲ್ಲಿ. ಅದರಿಂದ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋ ಥರ ಯದ್ಯದಾಚರಂತೆ ಶ್ರೇಷ್ಠ ತತ್ತತೈವತರೋ ಜನಾಃ ಅಂತ ದೊಡ್ಡವರ ಆಚರಣೆ ನೋಡಿ ಎಷ್ಟೋ ಉತ್ಸುಕರಾಗ್ತೀವಿ. ಆ ಸಂಗೀತ ಮಿಶ್ರಿತವಾಗಿರ್ತಕ್ಕಂಥದ್ರಿಂದ ಮನೋ ಒತ್ತಡ, ಸ್ಟ್ರೆಸ್ಸು ನಾನಾ ಪ್ರಕಾರವಾಗಿರ್ತಕ್ಕಂಥದ್ದು ಈಸಾಗತ್ತೆ. ಈ ಲೌಕಿಕ ಪ್ರಪಂಚದಲ್ಲಿ ದಿನನಿತ್ಯದಲ್ಲಿ ಸಾಕಷ್ಟು ಕಡೆ ಹೊರಗೋಗಿರ್ತೀವಿ. ಇದು ಬಂದರೆ ಬಹಳ ಮೈಂಡ್ ರಿಫ್ರೆಶಿಂಗು, ಮಾನಸಿಕ ಒತ್ತಡ ಬಹಳ ಕಡಿಮೆ ಆಗುತ್ತೆ. ಈ ಥರ ಸಾಕಷ್ಟು ಮೂವಿಗಳು ಬಂದರೆ ಒಂದು ಮಾರ್ಗದರ್ಶಕವಾಗಿರುತ್ತೆ, ಮನುಶುಚಿನೂ ಆಗುತ್ತೆ, ಭಾಳಷ್ಟು ಜನಗಳಿಗೆ ತಾರಕವಾಗಿರ್ತಕ್ಕಂಥ ರೀತಿಯಲ್ಲಿ ಆಗುತ್ತೆ. ಧನ್ಯವಾದಗಳು. ಅದ್ಭುತವಾಗಿದೆ. ಅವರ ಗಾಯನ ತುಂಬ ಚೆನ್ನಾಗಿದೆ. ಹಾಗೆ ಪುರಂದರದಾಸರ ಕತೆ ನೋಡಬೇಕು, ತಿಳ್ಕೋಬೇಕು. ಈ ತರಹ ಸಿನಿಮಾಗಳು ಬರಬೇಕು. ಇವತ್ತಿನ ಜನಕ್ಕೆ ಬರಲೇಬೇಕು, ನೋಡಲೇಬೇಕು. ಹರೇ ಕೃಷ್ಣ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.